ರೀ, ಹಬ್ಬ ಬರ್ತಿದೆ. ಮಕ್ಕಳಿಗೆ ಬಟ್ಟೆ ತರಬೇಕು. ಈ ಮಗುಗೆ ಇದು ಮೊದಲನೇ ಹಬ್ಬ. ಬಟ್ಟೆ ತರಬೇಕಾ ಬಟ್ಟೆ? ನಾನು ದುಡಿತಾ ಇರೋ ದುಡಿಮೆ ಈ ನಿನ್ನ ಮಕ್ಕಳನ್ನ ಸಾಕೋದಕ್ ಸಾಕಾಗ್ತಿದೆ. ನಾನು ಮಾಡ್ತಾ ಇರೋ ಡ್ರೈವರ್ ಕೆಲಸಕ್ಕೆ ನಿನ್ನ ಮಕ್ಕಳಿಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ನನ್ನ ಪ್ರಾಣ ತಿಂತೀಯ. ನಿನ್ನನ್ನ ಮದುವೆ ಮಾಡಿಕೊಂಡು ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನೀನು ಇಂತಹ ದರಿದ್ರ ಅಂತ ಗೊತ್ತಿದ್ದಿದ್ರೆ ನಿನ್ನನ್ನ ಯಾವತ್ತೂ ಮದುವೆಯಾಗ್ತಾ ಇರ್ಲಿಲ್ಲ. ಒಂದಲ್ಲ ಒಂದು ದಿನ ನನಗೆ ಗಂಡು ಮಗುವನ್ನ ಎತ್ತಿ ಕೊಡ್ತೀಯ ಅನ್ಕೊಂಡಿದ್ದೆ. ನನ್ನ ವಂಶನ ಉದ್ಧಾರ ಮಾಡಬಹುದು ಅನ್ಕೊಂಡಿದ್ದೆ. ಆದ್ರೆ ನೀನು ಮತ್ತೆ ಹೆಣ್ಣು ಮಗು ಆಗಿದೆ. ಅಲ್ಲರಿ, ಇದರಲ್ಲಿ ನಂದು ತಪ್ಪೇನಿದೆ? ಹೆಣ್ಣು ಮಗು ಅಂತ ಹೇಳ್ತಿರಲ್ಲ, ನಿಮ್ಮ ತಾಯಿ ಕೂಡ ಒಂದು ಹೆಣ್ಣೆ ಅಲ್ವಾ? ಮುಚ್ಚು ಬಾಯಿ. ಎಷ್ಟು ಅಂತ ಮಾತಾಡ್ತೀಯ ನೀನು? ಏನೋ ನಿನ್ನ ತಂದೆ ತಾಯಿ ಮದುವೆ ಮಾಡಿಕೊಟ್ಟಾಗ ಬೇಕಾದಷ್ಟನ್ನ ಕೊಟ್ಟು ಮದುವೆ ಮಾಡಿದ್ದಾರೆ ಅನ್ನೋ ಹಾಗೆ ಮಾತಾಡ್ತಾ ಇದ್ಯಾ? ನಿಮ್ಮ ಹಿಂದೆ ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ದೇನೆ, ನೆಮ್ಮದಿ ಅನ್ನೋದೇ ಇಲ್ಲ ನನಗೆ. ನೋಡು, ಸಾಲ ಮಾಡಿ ಮಾಡಿ ಇದನ್ನೆಲ್ಲ ನಿಭಾಯಿಸೋದಕ್ಕೆ ನನ್ನ ಕೈಲಾಗೋದಿಲ್ಲ. ನನಗೆ ಸಾಕಾಗೋಗಿದೆ. ಒಂದು ನಿಮಿಷನೂ ನೀನಿಲ್ಲಿರಬಾರ್ದು. ಜೊತೆಗೆ ಇವರನ್ನು ಕೂಡ ಕರೆದುಕೊಂಡು ಹೋಗು ಎಂದು ಹೇಳಿ ನನ್ನ ಗಂಡ ಹೊರಗೆ ತಳ್ಳಿ ಬಾಗಿಲನ್ನು ಹಾಕಲು ಹೊರಟ. ನಾನು ಕಣ್ಣೀರಾಗ್ತಾ ಎಷ್ಟೇ ಬೇಡಿಕೊಂಡ್ರು ಮತ್ತೆ ನನಗೆ ಒಳಗೆ ಕರೆದಿಲ್ಲ. ಇಷ್ಟು ಚಿಕ್ಕ ಮಗುನ ಎತ್ಕೊಂಡು ನಾನು ಎಲ್ಲಿಗಂತ ಹೋಗ್ಲಿ? ನಿಮ್ಮನ್ನ ಬಿಟ್ಟು ನನಗೆ ಬೇರೆ ಯಾರಿದ್ದಾರೆ? ಮನೆಯಲ್ಲಿ ಅಪ್ಪನಿಗೆ ಬೇರೆ ತುಂಬಾ ವಯಸ್ಸಾಗಿದೆ ಎಂದಾಗ ನನ್ನ ಗಂಡ ನನ್ನ ಮೇಲೆ ಕರುಣೆ ತೋರದೆ, ಎಲ್ಲಿಗಾದ್ರೂ ಹೋಗು, ನೀನ್ ಈ ರೀತಿ ಹೆಣ್ಣು ಮಕ್ಕಳನ್ನ ಹೆತ್ತತಾ ಇದ್ರೆ ನನ್ನ ಕೈಯಲ್ಲಿ ಸಾಕೋದಕ್ಕಾಗಲ್ಲ. ನಿನ್ನ ಅಣ್ಣ ಇನ್ನೂ ಬದುಕಿದನಲ್ಲ, ಅಲ್ಲಿಗೆ ಹೋಗು ಎಂದು ಹೇಳಿ ನಮ್ಮನ್ನ ಮನೆಯಿಂದ ಹೊರಗಾಕಿ ಬಾಗಿಲನ್ನ ಹಾಕಿ ನನ್ನ ಗಂಡ ಗಾಡಿಯನ್ನ ಎತ್ಕೊಂಡು ಹೊರಟಿದ್ರು. ನಾನು ನನ್ನ ಮಕ್ಕಳು ಎಷ್ಟೇ ಗೋಳಾಡಿದ್ರು ನನ್ನ ಗಂಡನಿಗೆ ಮಾತ್ರ ನಮ್ಮ ಮೇಲೆ ಯಾವುದೇ ಕನಿಕರ ಬರದೆ ನಮ್ಮನ್ನ ಮನೆಯಿಂದ ಹೊರಗಾಕ್ಬಿಟ್ರು. ನನಗೆ ಎರಡನೆಯದು ಹೆಣ್ಣು ಮಗುವಾದಾಗ ಕೂಡ ನನ್ನ ಗಂಡ ಇದೇ ರೀತಿ ಮಾಡಿ ಮನೆಯಿಂದ ಹೊರ ಹಾಕಕ್ಕೆ ಹೊರಟಿದ್ರು. ಆದ್ರೆ ಅಕ್ಕಪಕ್ಕದವರೆಲ್ಲ ಬಂದು ನನ್ನ ಗಂಡನ ಬಳಿ ಮಾತನಾಡಿ ನನ್ನನ್ನ ಮನೆ ಒಳಗೆ ಕಳಿಸಿದ್ರು. ನನ್ನ ಗಂಡನಿಗೆ ಕೋಪ ಜಾಸ್ತಿ. ಅದರಲ್ಲೂ ಆತ ತುಂಬಾ ದೊಡ್ಡ ಕ್ರೂರಿ. ಆತ ಹೇಳಿದ್ದೇ ನಡಿಬೇಕು. ತಾಯಿಯನ್ನು ಕಳೆದುಕೊಂಡಿರುವ ನನಗೆ ವಯಸ್ಸಾದ ತಂದೆಯನ್ನು ಅಣ್ಣ ಹಾಗೂ ಅತ್ತಿಗೆ ನೋಡಿಕೊಳ್ಳುತ್ತಿರುವುದೇ ತುಂಬಾ ದೊಡ್ಡ ವಿಷಯ. ಅಂತಹದ್ರಲ್ಲಿ ನನಗೆ ಕಷ್ಟ ಬಂದಾಗ ಅವರು ನನ್ನನ್ನ ಕೂಡ ನೋಡ್ತಾರೆ ಅನ್ನೋ ಭರವಸೆ ನನಗಿಲ್ಲ. ಹಾಗಾಗಿ ನನಗೆ ಏನೇ ಕಷ್ಟ ಬಂದ್ರೂ ಗಂಡನ ಮನೆಯಲ್ಲಿ ಕಷ್ಟಪಟ್ಕೊಂಡು ಎಲ್ಲವನ್ನ ಸಹಿಸಿಕೊಂಡು ಹೋಗ್ತಿದ್ದೆ. ಮನೆ ಕೆಲಸಗಳನ್ನ ಮಾಡಿಕೊಂಡು ನನ್ನ ಮಕ್ಕಳನ್ನ ಸಾಕ್ತಿದ್ದೆ. ಆದರೆ ನನ್ನ ದುರಾದೃಷ್ಟಕ್ಕೆ ಮತ್ತೆ ಇನ್ನೊಂದು ಹೆಣ್ಣು ಮಗು ಆಯ್ತು. ಇದರಿಂದಾಗಿ ನನ್ನ ಗಂಡ ನನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಇದರಿಂದಾಗಿ ಮುಂದೆ ಏನ್ ಮಾಡ್ಬೇಕನ್ನೋದು ನನಗೆ ತೋಚದ ಹಾಗಾಗೋಯ್ತು. 2-3 ಗಂಟೆಯಾದ್ರೂ ನಾನು ಮನೆ ಹತ್ರನೇ ಕಾದೆ. ಆದ್ರೆ ನನ್ನ ಗಂಡ ಬರದೇ ಇದ್ದಾಗ ನನ್ನ ಮಕ್ಕಳು ಹಸುವಿನಿಂದ ಅಳೋದಕ್ಕೆ ಶುರು ಮಾಡಿದ್ರು. 3 ಹೆಣ್ಣು ಮಕ್ಕಳನ್ನ ಎತ್ಕೊಂಡು ಕಣ್ಣೀರ್ ಹಾಕ್ತಾ ನಾನು ಕೆಲಸ ಮಾಡುತ್ತಿದ್ದ ಮೇಡಂ ಬಳಿ ಹೋದೆ. ಇದನ್ನು ಬಿಟ್ರೆ ನನಗೆ ಬೇರೆ ದಾರಿ ಇರ್ಲಿಲ್ಲ. ದೊಡ್ಡದಾದ ಬಂಗಲೆ, ಆ ಮನೆಯ ಹೊರಗೆ ವಾಚ್ಮೆನ್. ಆ ಮನೆಯಲ್ಲಿ ನಾನು ಕೆಲಸ ಮಾಡುತ್ತಿರೋದ್ರಿಂದ ನಾನು ನನ್ನ ಮಕ್ಕಳನ್ನ ಕರೆದುಕೊಂಡು ಸೀದಾ ಮನೆಯ ಒಳಗೆ ಹೋದೆ. ಟೇಬಲ್ ಮೇಲೆ ಊಟ ಮಾಡ್ತಾ ಕುಳಿತುಕೊಂಡಿದ್ದ ಮೇಡಂ ನನ್ನನ್ನ ನೋಡಿ, ಅರೆ ರುಕ್ಮಿಣಿ, ಇದೇನು ಇಷ್ಟೊತ್ತಿಗೆ ಬಂದಿದ್ಯಾ? ಅದು ಇಂತಹ ಪರಿಸ್ಥಿತಿಯಲ್ಲಿ ಎಂದ ತಕ್ಷಣ ದುಃಖದಿಂದ ನನ್ನ ಕಣ್ಣಲ್ಲಿ ಕಣ್ಣೀರು ಬರೋದಕ್ಕೆ ಶುರುವಾಯ್ತು. ಮೇಡಂ, ನನ್ನ ಮಕ್ಕಳಿಗೆ ತುಂಬಾ ಹೊಟ್ಟೆ ಹಸಿತಿದೆ, ತಿನ್ನೋದಕ್ಕೆ ಏನಾದ್ರೂ ಕೊಡಿ ಎಂದಾಗ ಮೇಡಂ ಹೇಳಿದ್ರು, ಅಯ್ಯೋ ದೇವ್ರೆ, ಏನಾಗಿದೆ ನಿನಗೆ? ಇಷ್ಟು ದಿನದಿಂದ ಈ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಯಾ, ಊಟ ಕೊಡಿ ಅಂತ ಈ ರೀತಿ ಬೇಡ್ಕೊಳ್ತಾ ಇದೆಯಲ್ಲ. ಈ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಅಡುಗೆ ಮಾಡುವ ನೀನು ಊಟ ಕೊಡಿ ಅಂತ ಕೇಳ್ತಾ ಇದೆಯಲ್ಲ. ಬಾ, ಇಲ್ಲೇ ಟೇಬಲ್ ಮೇಲೆ ಮಕ್ಕಳನ್ನ ಕುಣ್ಸು ಎಂದು ಹೇಳಿ ನನಗೂ ಹಾಗೂ ನನ್ನ ಮಕ್ಕಳಿಗೆ ಮೇಡಂ ಊಟ ಕೊಟ್ರು. ಹೊಟ್ಟೆ ಹಸಿವಿನಲ್ಲಿದ್ದ ನನ್ನ ಮಕ್ಕಳಿಗೆ ಅಮೃತ ಸಿಕ್ಕ ಹಾಗಾಗಿತ್ತು. ಆದರೆ ನನಗೆ ಮಾತ್ರ ಊಟ ಮಾಡೋದಕ್ಕೆ ಮನಸ್ಸಾಗ್ಲಿಲ್ಲ. ಮೇಡಂ, ನನಗೆ ಊಟ ಬೇಡ
ಎಂದಾಗ ಅವರು, ನೋಡು, ಇಷ್ಟೊತ್ತಿಗೆ ನೀನು ಬಂದಿರೋ ಪರಿಸ್ಥಿತಿಯನ್ನ ನೋಡಿದ್ರೆ ನನಗೆಲ್ಲ ಅರ್ಥ ಆಗ್ತಿದೆ. ಮೊದಲು ಊಟ ಮಾಡು, ಆಮೇಲೆ ಮಾತಾಡೋಣ ಎಂದು ಹೇಳಿ ನನಗೂ ಊಟ ಕೊಟ್ರು. ಮೇಡಮ್ ಮನೆಗೆ ಕೆಲಸಕ್ಕೆ ಬಂದು ನಾನು 6 ತಿಂಗಳಾಗ್ತಾ ಬಂತು. ನಾನು ಮನೆ ಕೆಲಸ ಮಾಡುತ್ತಿದ್ದ ಮೇಡಮ್ನ ಮನೆಯಲ್ಲಿ ಅವರೊಬ್ಬರನ್ನ ಬಿಟ್ಟು ಬೇರೆ ಯಾರು ಇರೋದಿಲ್ಲ. ಅವರ ಬಗ್ಗೆ ನನಗೆ ಸರಿಯಾಗಿ ಏನು ಗೊತ್ತಿಲ್ಲದೆ ಇದ್ರು ಅವರು ಹೆಚ್ಚು ಯಾರ ಜೊತೆನೋ ಮಾತಾಡ್ತಾ ಇರ್ಲಿಲ್ಲ. ಗಂಡ ಮಕ್ಕಳು ಯಾರು ಇಲ್ಲದೆ ಒಂಟಿಯಾಗಿದ್ದಾರೆ ಅನ್ನೋದು ಮಾತ್ರ ನನ್ನ ಅನಿಸಿಕೆ. ಕೆಲವೊಮ್ಮೆ ಮೇಡಮ್ ಮನೆಗೆ ಸಹಾಯ ಕೇಳಿಕೊಂಡು ಕೆಲವು ಗಂಡಸರು ಕೂಡ ಬರ್ತಿದ್ರು. ದುಡ್ಡು ಕಾಸು ಅಂತ ಹೇಳಿ ಮೇಡಮ್ ದುಡ್ಡನ್ನ ಕೊಟ್ಟು ಕಳಿಸ್ತಿದ್ರು. ಬಡವರ ಸೇವೆ ಮಾಡಿಕೊಂಡು ಜೀವನವನ್ನ ಮಾಡುತ್ತಿರುವ ಮೇಡಮ್ ಹೆಸರು ಸರೋಜ ಅಂತ ಹೇಳಿ. ಅವರ ಮನೆಗೆ ನಾನು ಕೆಲಸಕ್ಕೆ ಹೋದಾಗಿನಿಂದ ನನ್ನ ಜೊತೆ ಅವರು ಹೆಚ್ಚೇನು ಮಾತನಾಡದೆ ಇದ್ರು ಅವರ ಮನಸ್ಸು ಮಾತ್ರ ತುಂಬಾ ಒಳ್ಳೆ ಮನಸ್ಸು ಅನಿಸ್ತಿತ್ತು. ಇರೋ ಒಬ್ಬ ಮಗ ಫಾರಿನ್ನಲ್ಲಿ ಸೆಟ್ಲ್ ಆಗಿದ್ದಾನೆ. ವರ್ಷಗಳಾದ್ರೂ ತನ್ನ ತಾಯಿಯನ್ನು ನೋಡಲು ಬರೋದಿಲ್ಲ ಅನ್ನೋದು ಗೊತ್ತಾಯ್ತು. ಗಂಡ ಮಾಡಿರುವ ಆಸ್ತಿ ಅಂತಸ್ತಲ್ಲಿ ಆರಾಮವಾಗಿ ಜೀವನವನ್ನ ಸಾಗಿಸುತ್ತಿದ್ರು. ಬಡವರ ಸೇವೆ ಮಾಡಿಕೊಂಡು ಅದರಲ್ಲಿ ಸಂತೋಷವನ್ನ ಹುಡುಕ್ತಾ ಮನೆಯಲ್ಲಿ ಒಂಟಿಯಾಗಿರ್ತಾರೆ. ಅವರ ಮನೆಯಲ್ಲಿ ಅಡುಗೆ ಮಾಡುವ ಕೆಲಸಕ್ಕೆ ನಾನು ಹೋಗ್ತಿದ್ದೆ. ಅಷ್ಟೊಂದು ದುಡ್ಡಿದ್ರೂ ದುರಂಕಾರ ಅನ್ನೋದು ಇರ್ಲಿಲ್ಲ. ತುಂಬಾ ಒಳ್ಳೆ ಮನಸ್ಸು ಅವರದಾಗಿತ್ತು. ನನ್ನ ಗಂಡನ ಬಗ್ಗೆ ಮೇಡಮ್ಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ಗಂಡ ಒಬ್ಬ ಕ್ರೂರಿ ಅನ್ನೋದು ಕೂಡ ಮೇಡಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಊಟ ಮಾಡೋದಕ್ಕೆ ನನಗೆ ಮನಸ್ಸಾಗದಿದ್ರು ಒಂದೆರಡು ತುತ್ತನ್ನ ತಿಂದು ನಾನು ಕೈ ತೊಳೆದುಕೊಂಡು ಬಿಟ್ಟೆ. ಅಷ್ಟರಲ್ಲಿ ಮೇಡಮ್ ನನ್ನ ಬಳಿ ಬಂದು, ಏನಾಯ್ತು ರುಕ್ಮಿಣಿ ಎಂದ ತಕ್ಷಣ ದುಃಖದಿಂದ ನನ್ನ ಕಣ್ತುಂಬಿಕೊಂಡು ಬಿಟ್ಟಿತು. ಮತ್ತೆ ನನ್ನ ಗಂಡ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾನೆ ಮೇಡಮ್. ಈ ಸಲಾನು ಹೆಣ್ಣು ಮಗನೇ ಹೆತ್ತಿದ್ಯಾ, ಮೊದಲೇ ನಾನ್ ಕಷ್ಟದಲ್ಲಿದ್ದೀನಿ. ಅದ್ರಲ್ಲಿ ಇವ್ರನ್ನ ಸಾಕೋದಕ್ಕೆ ನನ್ನ ಕೈಯಲ್ಲಾಗೋದಿಲ್ಲ. ನಿನ್ನ ತವರು ಮನೆಗೆ ಹೋಗು ಅಂತ ಹೇಳಿ ಮನೆಯಿಂದ ಹೊರಗೆ ಹಾಕ್ಬಿಟ್ಟ ಮೇಡಮ್. ತಾಯಿ ಇಲ್ಲದೆ ಇರೋ ಮನೆಗೆ ಹೋಗಿ ಹೇಗಿರೋದಕ್ಕಾಗುತ್ತೆ? ಇಷ್ಟು ವರ್ಷದಿಂದ ಇದನ್ನೆಲ್ಲ ಸಹಿಸಿ ಸಹಿಸಿ ನನಗೂ ಸಾಕಾಗಿ ಹೋಗಿದೆ. ಮುಂದೆ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಗೊತ್ತಾಗ್ದೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಮೇಡಮ್, ನೀವೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತಂದ್ರೆ ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲಿ ನಿಮ್ಮ ಮನೆಯಲ್ಲಿರೋ ಸ್ಟೋರ್ ರೂಮ್ ಅಲ್ಲಿ ನಾನು ನನ್ನ ಮಕ್ಕಳು ಇರ್ತೀವಿ ಎಂದಾಗ, ನೋಡು ರುಕ್ಮಿಣಿ, ನೀನು ಈ ಮನೆಗೆ ಕೆಲಸಕ್ಕೆ ಬಂದಾಗ್ನಿಂದ ನಿನ್ನನ್ನ ನಾನು ನೋಡ್ತಾ ಇದ್ದೀನಿ. ಇನ್ನು ಈ ಮನೆಯಲ್ಲಿ ನೀನು ಇರೋ ಕಷ್ಟಕ್ಕೆ ನಾನು ಜಾಗ ಕೊಡೋದಿಲ್ಲ ಅಂತ ಹೇಳ್ತೀನ. ಬೇರೆ ಯವರಿಗೆ ಇಷ್ಟೊಂದು ಸಹಾಯ ಮಾಡು ನನಗೆ ಇಷ್ಟು ದೊಡ್ಡ ಬಂಗಲೆಯಲ್ಲಿ ನಿನಗೊಂದು ರೂಮ್ ಕೊಡೋದಕ್ಕಾಗಲ್ವಾ? ನೋಡು, ಒಂದು ಹೆಣ್ಣಿಗೆ ಗಂಡ ಕೊಡೋ ಕಾಟ ಹೇಗಿರುತ್ತೆ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ನಿನ್ನ ಪರಿಸ್ಥಿತಿ ಕೂಡ ನನಗೆ ಅರ್ಥ ಆಗ್ತಿದೆ. ನೋಡು, ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲೇ ಇರು. ನಿನ್ನ ಮಕ್ಕಳ ಖರ್ಚನ್ನೆಲ್ಲ ನಾನೇ ನೋಡ್ಕೊಳ್ತೀನಿ. ಇಲ್ಲೇ ಎಲ್ಲಾದ್ರೂ ಅವರಿಗೆ ಒಳ್ಳೆ ಸ್ಕೂಲ್ಗೆ ಹಾಕಿ ಒಳ್ಳೆ ಫ್ಯೂಚರ್ ಕೊಡು. ನೋಡು, ಒಂಟಿ ಹೆಂಗಸು ಗಂಡ ಇಲ್ದೆ ಹೇಗೆ ಬದುಕಬೇಕು ಅನ್ನೋದನ್ನ ನಿನ್ನ ಗಂಡನಿಗೆ ಬದುಕಿ ತೋರ್ಸು ಎಂದು ಹೇಳಿ ದುಃಖದ ಭಾವನೆಯಿಂದ ನನ್ನ ಮುಖವನ್ನ ನೋಡಿ ಹೇಳಿದಾಗ ಅವರ ಕಣ್ಣಿನಲ್ಲಿ ಸಮುದ್ರದಷ್ಟು ದುಃಖ ತುಂಬಿಕೊಂಡಿರುವುದು ಎತ್ತಿ ಕಾಣುತ್ತಿತ್ತು. ಆದರೆ ಆ ಸಮಯಕ್ಕೆ ಅವರ ಮಾತುಗಳು ನನಗೆ ಅರ್ಥ ಆಗ್ಲಿಲ್ಲ. ಇರುವುದಕ್ಕೆ ಒಂದು ಮನೆ ಸಿಕ್ತು ಅನ್ನೋ ಸಂತೋಷದಿಂದ ನಾನು ಮೇಡಮ್ಗೆ ಕೈ ಮುಗಿದ, ಮೇಡಮ್, ನಿಮ್ಮ ಈ ಉಪಕಾರನ ನಾನು ಎಷ್ಟು ಜನ್ಮ ಬಂದ್ರೂ ತೀರ್ಸೋದಕ್ಕಾಗಲ್ಲ ಎಂದಾಗ, ನೋಡು, ಇದರಲ್ಲಿ ಉಪಕಾರ ಏನೂ ಇಲ್ಲ. ನಾನು ಬದುಕಿರುವಷ್ಟು ದಿನ 4 ಜನಕ್ಕೆ ಒಳ್ಳೇದು ಮಾಡಿ ಅದರಲ್ಲಿ ಸಂತೋಷವಾಗಿರ್ತೀನಿ ಅಷ್ಟೇ. ನೋಡು, ನಾಳೆನೇ ನಿನ್ನ 2 ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ವ್ಯವಸ್ಥೆನ ಮಾಡ್ತೀನಿ ಎಂದು ಹೇಳಿ ಮೇಡಮ್ ಸುಮ್ಮನಾದ್ರು. ಇದು ನನ್ನ ಜೀವನದ ಹೊಸ ತಿರುವಾಗಿತ್ತು. ಇದರ ಜೊತೆಗೆ ನಾನು ಆ ಮನೆಯನ್ನ ನನ್ನ ಮನೆಯ ಹಾಗೆ ನೋಡ್ಕೊಳ್ತಾ ಮೇಡಮ್ ಹೇಳಿದ ಪ್ರತಿಯೊಂದು ಕೆಲಸವನ್ನ ಮಾಡ್ತಾ ಮಕ್ಕಳನ್ನ ಸ್ಕೂಲಿಗೆ ಕೂಡ ಕರೆದುಕೊಂಡು ಹೋಗಿ ನಾನೇ ಬರ್ತಿದ್ದೆ. ಹೀಗೆ ದಿನಗಳು ಕಳೀತಾ ಬಂತು.
ಹೀಗೆ ಒಂದು ದಿನ ಆ ಮನೆಗೆ ಸಡನ್ ಆಗಿ ಒಂದು ಕಾರ್ ಬಂದು ಮನೆಯ ಮುಂದುಗಡೆ ನಿಂತಿತು. ಆ ಕಾರಿಂದ ಒಬ್ಬ ಗಂಡಸು ಇಳಿದು ಸೀದಾ ಮನೆಯ ಒಳಗೆ ಬಂದ. ಅಂದು ಮೇಡಮ್ ಕೂಡ ತುಂಬಾ ಸಂತೋಷವಾಗಿದ್ರು. ನನಗೆ ತರಕಾರಿಗಳನ್ನ ತರೋದಕ್ಕೆ ಕಳಿಸಿ ಅವರು ಆತನ ಜೊತೆ ಮಾತಾಡ್ತಾ ಕುಳಿತಿದ್ರು. ಇದನ್ನೆಲ್ಲ ನೋಡಿದ ನನಗೆ ಈತ ಯಾರು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಬರ್ತಾ ಬರ್ತಾ ಇದು ವಿಪರೀತ ಆಗ್ತಾ ಬರುತ್ತೆ. ಆ ಮನುಷ್ಯ ವಾರದಲ್ಲಿ 3 ಸಲನಾದ್ರೂ ಮನೆಗೆ ಬರ್ತಿದ್ದ. ಯಾಕೋ ನನಗೆ ಮೇಡಮ್ ಮೇಲೆ ಅನುಮಾನ ಬರೋದಕ್ಕೆ ಶುರುವಾಯ್ತು. ಆದರೆ ಇದರ ಬಗ್ಗೆ ಅವರ ಬಳಿ ಹೋಗಿ ಕೇಳುವಷ್ಟು ಧೈರ್ಯ ಕೂಡ ನನಗಿರ್ಲಿಲ್ಲ. ನಾನೊಬ್ಳು ಸಾಮಾನ್ಯ ಮನೆ ಕೆಲಸದವಳು. ಅಂತದ್ರಲ್ಲಿ ನನಗೆ ಆ ಮನೆಯಲ್ಲಿ ಇರೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಅಷ್ಟೆಲ್ಲ ಮಾತಾಡುವ ಹಕ್ಕು ನನಗಿಲ್ಲ ಅಂತ ಹೇಳಿ ನಾನು ಕೂಡ ಸುಮ್ಮನಾಗ್ತಿದ್ದೆ. ಆದ್ರೆ ಯಾಕೋ ನನ್ನ ಮನಸ್ಸು ಕೇಳುತ್ತಿರ್ಲಿಲ್ಲ. ಮೇಡಮ್ ಮುಖ ನೋಡ್ದಾಗ್ಲೆಲ್ಲ ಆತ ಯಾರು ಅನ್ನೋದನ್ನ ಕೇಳಬೇಕು ಅನಿಸ್ತಿತ್ತು. ಆದ್ರೆ ನನ್ನ ಹೆಜ್ಜೆಗಳು ಮುಂದೆ ಬರ್ತಿರ್ಲಿಲ್ಲ. ಕೊನೆಗೂ ಒಂದು ದಿನ ನಾನು ವಾಚ್‌ಮೇನ್ ಬಳಿ ಬಂದು ಆ ಮನುಷ್ಯನ ಬಗ್ಗೆ ಕೇಳಿದಾಗ ಆತ ಹೇಳಿದ್ದು, ಇಷ್ಟು ವರ್ಷದಿಂದ ನಾನು ಕೂಡ ಈ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ಅದನ್ನ ಕಟ್ಕೊಂಡು ನನ್ಗೇನಾಗುತ್ತಿದೆ? ಶ್ರೀಮಂತರ ಮನೆ, ಯಾರು ಬೇಕಾದ್ರೂ ಬಂದು ಹೋಗ್ತಾರೆ. ಸರಿಯಾದ ಸಮಯಕ್ಕೆ ನಾವು ಮಾಡ್ತಾ ಇರೋ ಕೆಲಸಕ್ಕೆ ನಮಗೆ ಸಂಬಳ ಸಿಗ್ತಿದೆ. ದೊಡ್ಡವರ ಸಹವಾಸ ನಮಗೆ ಯಾಕೆ ಎಂದು ಹೇಳಿ ಆತ ಸುಮ್ಮನಾಗ್ಬಿಡ್ತಿದ್ದ. ಆದರೆ ನನಗೆ ಮಾತ್ರ ಇಲ್ಲಿ ಏನೋ ನಡೀತಾ ಇದೆ. ಯಾರು ಇಲ್ಲದೆ ಇರೋ ಮನೆಗೆ ಒಬ್ಬ ಅಪರಿಚಿತ ಗಂಡ್ಸು ಬರ್ತಿದ್ದಾನೆ ಅಂತಂದ್ರೆ ಏನದರ ಅರ್ಥ? ನಾನು ಒಂದು ಹೆಣ್ಣಾಗಿ ನನ್ನ ಜೊತೆ ಮಕ್ಕಳು ಬೇರೆ ಇದ್ದಾರೆ. ನಾಳೆ ದಿನ ನಮಗೇನಾದರೂ ಹೆಚ್ಚು ಕಮ್ಮಿ ಆದ್ರೆ ಅಪ್ಪ ದೇವ್ರೆ, ಇದೆಂತಹ ಪರಿಸ್ಥಿತಿಯಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಎಂದು ಹೇಳಿ ನನಗೊಂದು ರೀತಿ ಯೋಚನೆ ಶುರುವಾಗ್ತಿತ್ತು. ಇನ್ನು ಇದೇ ಯೋಚನೆಯಲ್ಲಿ ರಾತ್ರಿ ಕಳೆದೆ. ಮತ್ತೆ ಬೆಳಗ್ಗೆ ಬೇಗ ಎದ್ದು ನಾನು ಕೆಲಸದಲ್ಲಿ ತೊಡಗಿದೆ. ಮನೆ ಗುಡಿಸುವಾಗ ಮೇಡಮ್ ರೂಮಿಂದ ರೆಡಿಯಾಗಿ ಸೋಫಾ ಮೇಲೆ ಬಂದು ಕುಳಿತುಕೊಂಡ್ರು. ಪ್ರತಿ ಸಲದ ಹಾಗೆ ಮೇಡಮ್ ನನ್ನ ನೋಡಿದ್ರೆ ನನ್ನ ಮನಸ್ಸಿಗೆ ಒಂದು ರೀತಿ ಸಂತೋಷವಾಗ್ತಿತ್ತು. ಆದ್ರೆ ಈ ಸಲ ಮಾತ್ರ ಮೇಡಮ್ ಬಂದು ಸೋಫಾ ಮೇಲೆ ಕುಳಿತಾಗ ಯಾಕೋ ನನ್ನ ಮನಸ್ಸು ಅಲ್ಲಿಂದ ದೂರ ಹೋಗ್ಬೇಕು ಅನ್ನಿಸ್ತಿತ್ತು. ನನ್ನನ್ನ ನೋಡಿ ಮೇಡಮ್ ಹೇಳಿದ್ರು, ನೋಡು, ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಸಮಯ ಬಂದಾಗ ಎಲ್ಲವೂ ವಿಷಯ ನಿನಗೆ ಗೊತ್ತಾಗುತ್ತೆ. ನೋಡು, ಇವತ್ತು ರಾತ್ರಿ ನಾನು ತುಂಬಾ ಲೇಟಾಗಿ ಬರ್ತೀನಿ. ನನಗೋಸ್ಕರ ರಾತ್ರಿ ಅಡುಗೆನ ಮಾಡಕ್ ಹೋಗ್ಬೇಡ. ನಾನು ಹೊರಗಡೆ ತಿಂದ್ಕೊಂಡು ಬರ್ತೀನಿ ಎಂದಾಗ ಕೊನೆಗೂ ನನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ನಾನು ಧೈರ್ಯದಿಂದ, ಮೇಡಮ್, ರಾತ್ರಿ ಲೇಟ್ ಆಗುತ್ತೆ ಅಂತಂದ್ರೆ ಎಷ್ಟೊತ್ತಾಗುತ್ತೆ ಎಂದಾಗ, ನೋಡು, ಇದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಬೇಡ. ನನ್ನ ಹತ್ರ ಒಂದು ಕೀ ಇದೆ. ನೀನು ಡೋರ್ ಲಾಕ್ ಮಾಡಿಕೊಂಡು ಮಲಗು ಎಂದು ಹೇಳಿ ದುಬಾರಿಯಾದ ಸೀರೆಯನ್ನ ಹುಟ್ಟಿದ್ರು. ಸುಂದರವಾಗಿ ಅಲಂಕಾರವನ್ನ ಕೂಡ ಮಾಡಿಕೊಂಡು ಕಾರಲ್ಲೇ ಕುಳಿತು ಮೇಡಮ್ ಹೋಗಿದ್ದನ್ನ ನೋಡಿ ನನ್ನ ಅನುಮಾನ ನಿಜ ಆಗ್ತಿದೆಯೇನೋ ಅನಿಸ್ತಿತ್ತು. ಮೇಡಮ್ ಏನಾದ್ರೂ ತಪ್ಪು ದಾರಿ ಹೋಗ್ತಿದ್ದಾರಾ? ಇವರ ಮಧ್ಯೆ ನಾನು ಸಿಕ್ಕಾಕೊಂಡು ನಾಳೆ ದಿನ ನನಗೂ ನನ್ನ ಮಕ್ಕಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಬೀದಿ ಪಾಲಾಗ್ತೀನಿ. ಏನಪ್ಪಾ ಮಾಡ್ಲಿ? ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಿಲ್ವಲ್ಲ. ಆಗಾಗ ಯಾರೋ ಒಬ್ಬ ಗಂಡಸ್ ಬರ್ತಾನೆ. ಇದ್ದಕ್ಕಿದ್ದ ಹಾಗೆ ಮೇಡಮ್ ರೆಡಿಯಾಗಿ ಮನೆಯಿಂದ ಹೊರಗೆ ಹೋಗಿ ಎಷ್ಟೊತ್ತಿಗಂದ್ರೆ ಅಷ್ಟೊತ್ತಿಗೆ ಮನೆಗೆ ಬರ್ತಾರೆ. ಏನ್ ಮಾಡೋದು? ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಹೇಗೆ ಇದನ್ನೆಲ್ಲ ಕಂಡುಹಿಡಿಯೋದು ಅಂತ ಹೇಳಿ ಇಡೀ ದಿನ ನಾನು ಇದೇ ಯೋಚನೆಯಲ್ಲಿ ದಿನ ಕಳೆದೆ. ರಾತ್ರಿ ಆಗುತ್ತಿದ್ದ ಹಾಗೆ ನನ್ನ ಯೋಚನೆ ಹೆಚ್ಚಾಗ್ತಾ ಬಂತು. ರಾತ್ರಿ 12 ಗಂಟೆಯಾದ್ರೂ ಮೇಡಮ್ ಮಾತ್ರ ಮನೆಗೆ ಬರದೇ ಇದ್ದಿದ್ದನ್ನ ನೋಡಿ ನನಗೆ ಕುತೂಹಲ ಹೆಚ್ಚಾಗ್ತಾ ಬಂತು. ಅಷ್ಟರಲ್ಲಿ ಮನೆ ಮುಂದೆ ಸಡನ್ ಆಗಿ ಕಾರ್ ಬಂತು. ಅದರಿಂದ ಕುಡಿದ ಅಮಲಿನಲ್ಲಿದ್ದ ಮೇಡಮ್ ಜೊತೆ
ಪ್ರತಿ ಸಲ ಮೇಡಂನನ್ನ ಮಾತನಾಡಿಸಲು ಬರುತ್ತಿದ್ದ ಆ ಗಂಡಸು ಕೂಡ ಇದ್ದಿದ್ದನ್ನ ನೋಡಿದ ನನಗೆ ಒಂದು ಕ್ಷಣಕ್ಕೆ ನಾನು ನಿಂತಲ್ಲೇ ಕುಸಿದು ಬಿದ್ದ ಹಾಗಾಗೋದೆ. ಯಾಕಂದ್ರೆ ಮೇಡಂ ಇಂತಹ ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ನನ್ನ ಕೈಯಲ್ಲಿ ನಂಬೋದಕ್ಕಾಗ್ತಿರ್ಲಿಲ್ಲ. ನನ್ನ ಗಂಡ ನನಗೆ ಮನೆಯಿಂದ ಹೊರ ಹಾಕಿದಾಗ, ಆಸರೆ ಇಲ್ಲದೆ ಇರೋ ನಾನು ಬಂದಾಗ ಅವರ ಮನೆಯಲ್ಲಿ ನನಗೆ ಜಾಗವನ್ನ ಕೊಟ್ಟರು. ತಿನ್ನೋದಕ್ಕೆ ಊಟ ಕೂಡ ಕೊಟ್ರು. ನನ್ನ ಮಕ್ಕಳಿಗೆ ಆಸರೆಯಾದ್ರು. ಇಷ್ಟು ಒಳ್ಳೆ ಮನಸ್ಸಿರೋ ಇವರು ಇಂತಹ ಕೆಲಸವನ್ನ ಮಾಡ್ತಾರೆ ಅನ್ನೋದು ನಂಬೋದಕ್ಕಾಗ್ತಿರ್ಲಿಲ್ಲ. ಮೇಡಂ ನನ್ನ ಕರೆದುಕೊಂಡು ಆತ ಮೇಡಂರನ್ನ ಅವರ ರೂಮಿಗೆ ಕರೆದುಕೊಂಡು ಹೋಗಿ ರೂಮಿನಲ್ಲಿ ಮಲಗಿಸಿ ಆತ ಮತ್ತೆ ಅಲ್ಲಿಂದ ಹೊರಟೋದ. ಇದನ್ನೆಲ್ಲ ನೋಡಿದ ನಾನು ಭಯದಿಂದ ತಬ್ಬಿಬ್ಬಾಗಿ ನೋಡ್ತಾ ನಿಂತುಬಿಟ್ಟೆ. ಇನ್ನ ಬೆಳಗ್ಗೆ 11 ಗಂಟೆಯಾದರೂ ಮೇಡಂ ಎದ್ದೋಳಲಿಲ್ಲ. ಹಾಗಾಗಿ ನಾನು ಮೇಡಂನನ್ನ ಎಬ್ಬಿಸೋಣ ಅಂತ ಹೇಳಿ ರೂಮಿನ ಬಳಿ ಹೋದೆ. ಆದ್ರೆ ಆ ರೂಮಿನಿಂದ ಬಂದ ಸದ್ದನ್ನ ಕೇಳಿ ಒಂದು ಕ್ಷಣಕ್ಕೆ ನನ್ನ ಹೃದಯವೇ ಬಡಿದು ಹೋದ ಹಾಗಾಗೋಯ್ತು. ರೂಮಿನಿಂದ, ವಿನೋದ್, ನೀನು ಇಂತಹ ಮೋಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಿನ್ನನ್ನ ನಂಬಿ ನಾನು ಮೋಸ ಹೋದೆ. ಎಲ್ಲವನ್ನ ಕಳೆದುಕೊಂಡ ನನ್ನ ಜೀವನದಲ್ಲಿ ನೀನು ನನ್ನನ್ನ ಅರ್ಥ ಮಾಡಿಕೊಂಡು ನನಗೆ ಜೊತೆಯಾಗಿರ್ತೀಯ, ನನಗೆ ಆಸರಿಯಾಗಿ ಇರ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ನಿನ್ನೆ ಆಡಿದ ಮಾತುಗಳಿಗೆ ನಾನು ಬದುಕಿದ್ದು ಪ್ರಯೋಜನ ಇಲ್ಲ ಅನಿಸ್ತಿದೆ. ನೀನು ನನ್ನನ್ನ ದುಡ್ಡಿಗೋಸ್ಕರ ನನ್ನನ್ನ ಉಪಯೋಗಿಸಿಕೊಳ್ತಿದ್ದೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೀನು ನನ್ನ ಪ್ರಾಣ ಸ್ನೇಹಿತ ಅಂತ ನಿನ್ನನ್ನ ನಂಬಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಟೆ. ನೀನು ಮಾಡಿರೋ ತಪ್ಪಿಗೆ ನಾನು ಯಾವತ್ತೂ ನಿನ್ನನ್ನ ಕ್ಷಮಿಸೋದಿಲ್ಲ ಎಂದು ಹೇಳಿ ಕಣ್ಣೀರು ಹಾಕುತ್ತಾ ಫೋನನ್ನ ಕಟ್ ಮಾಡಿದ್ರು. ಅದನ್ನ ನೋಡಿ ನಿಂತಲ್ಲಿ ನಾನು ಕುಸಿದು ಬಿದ್ದ ಹಾಗಾಗೋದೆ. ಅಲ್ಲಿಗೆ ಮೇಡಂ ಜೊತೆ ಏನ್ ನಡೀತಾ ಇದೆ ಅನ್ನೋದು ನನಗೆ ಅರ್ಥವಾಗ್ತಾ ಬಂತು. ತಕ್ಷಣವೇ ಮೇಡಂ ರೂಮಿಂದ ಹೊರ ಬಂದನ್ನ ನೋಡಿ ನಾನಲ್ಲಿಂದ ಸೀದಾ ಅಡಿಗೆ ಮನೆಗೆ ಬಂದ್ಬಿಟ್ಟೆ. ರುಕ್ಮಿಣಿ, ಸ್ಟ್ರಾಂಗ್ ಆಗಿ 1 ಗ್ಲಾಸ್ ಕಾಫಿ ಮಾಡು ಎಂದು ಹೇಳಿ ತುಂಬಾ ದುಃಖದಲ್ಲಿ ಇರೋದನ್ನ ನೋಡಿ ನಾನೇನು ಮಾತನಾಡದೆ 1 ಗ್ಲಾಸ್ ಕಾಫಿಯನ್ನ ಮಾಡಿ ಮೇಡಂಗೆ ಕೊಟ್ಟೆ. ಅವರ ಮುಖದಲ್ಲಿ ದುಃಖದ ಜೊತೆಗೆ ಕೋಪ ಕೂಡ ಆವರಿಸಿಕೊಂಡಿತ್ತು. ಕೋಪದಲ್ಲಿ ಅವರು ಕಾಫಿಯನ್ನ ಎತ್ಕೊಂಡು ಕೆಲವು ಫೈಲ್ಗಳನ್ನ ಎತ್ಕೊಂಡು ಸೀದಾ ಮನೆಯ ಹೊರಗೆ ಹೋದವರು ಮತ್ತೆ 4 ಗಂಟೆಗಳ ನಂತರ ಮನೆಗೆ ಬಂದ್ರು. ಮನೆಗೆ ಬಂದಿದ್ದ ತಕ್ಷಣ ಅವರನ್ನ ನೋಡಿದ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಭಯ ಶುರುವಾಯ್ತು. ಯಾಕೋ ಅವತ್ತು ನನ್ನ ಮನಸ್ಸು ತುಂಬಾ ಒದ್ದಾಡ್ತಿತ್ತು. ಮನೆಯಲ್ಲಿ ಏನೋ ಅನಾಹುತ ಆಗುತ್ತೇನೋ ಅನಿಸ್ತಿತ್ತು. ಎಷ್ಟೊತ್ತಾದರೂ ರೂಮಿಂದ ಹೊರಗೆ ಬರದೇ ಇದ್ದಾಗ ಕಾಫಿ ಕೊಡುವ ನೆಪದಲ್ಲಿ ನಾನು ಮೇಡಂ ರೂಮಿಗೆ ಹೋದೆ. ಆದ್ರೆ ರೂಮಿನ ಬಾಗಿಲು ತೆಗೆದ ತಕ್ಷಣ ಮೇಡಂ, ಕಾಫಿ ತಂದಿದ್ದೀನಿ ಎಂದು ಹೇಳಿ 3 ಬಾರಿ ಹೋಗಿದ್ರು ಮೇಡಂ ಎದ್ದೊಳಲೇ ಇಲ್ಲ. ಅವರು ಮಲಗಿದ್ದ ಅಲ್ಲಿಯ ದೃಶ್ಯವನ್ನ ನೋಡಿ ಭಯದಿಂದ ನಿಂತಲ್ಲೇ ನಾನು ಕುಸಿದು ಬಿದ್ದ ಹಾಗಾಗೋದೆ. ತಕ್ಷಣವೇ ಅಯ್ಯೋ ದೇವ್ರೆ, ಮೇಡಂ ಎಂದು ಹೇಳಿ ಎಷ್ಟು ಎಚ್ಚರಗೊಳಿಸೋದಕ್ಕೆ ಪ್ರಯತ್ನ ಪಟ್ಟರು ಅವರು ಎದ್ದೊಳಲೇ ಇಲ್ಲ. ತಕ್ಷಣವೇ ನಾನು ಜೋರಾಗಿ ಕಿರ್ಚಿದ ವಾಚ್ಮೆನ್ ನನ್ನು ಕರೆದೆ. ಗಾಬರಿಯಿಂದ ವಾಚ್ಮೆನ್ ಬಂದು ನೋಡಿದಾಗ ಅಲ್ಲಿಗಾಗಲೇ ಮೇಡಂನ ಪ್ರಾಣ ಹೋಗಿತ್ತು. ಭಯದಿಂದ ನಾವಿಬ್ರು ಏನ್ ಮಾಡಬೇಕು ಅನ್ನೋದು ಗೊತ್ತಾಗದೇ ಇದ್ದಾಗ ಮೇಡಂ ಬಳಿ ಒಂದು ಡೈರಿ ಬಿದ್ದಿತ್ತು. ಆಗ ತಾನೇ ಬರ್ದಿರುವ ಹಾಗೆ ಕಾಣಿಸ್ತಿತ್ತು. ಅದನ್ನ ತೆಗೆದು ನೋಡಿದಾಗ ಅದರಲ್ಲಿ ಬರೆದಿರುವುದನ್ನ ನೋಡಿದಾಗ ಅದರಲ್ಲಿ ಅವರು ಕೆಲವು ವಿಷಯಗಳನ್ನ ಕೂಡ ಬರೆದಿದ್ರು. ಕ್ಯಾನ್ಸರ್ ಇಂದ ಬಳಲುತ್ತಿರುವ ನನಗೆ ನಾನು ಬದುಕಿರುವಷ್ಟು ದಿನ ಸಂತೋಷವಾಗಿರ್ಬೇಕು ಅನ್ನೋ ಕಾರಣದಿಂದಾಗಿ ಸುಖವನ್ನ ಹುಡುಕ್ತಾ ಹೋದೆ. ಆದ್ರೆ ಆ ಸುಖ ಕೂಡ ನನ್ನಿಂದ ದೂರ ಆಗೋಯ್ತು. ಈ ರೋಗದಿಂದ ಬಳಲುತ್ತಿದ್ದ ನಾನು, ಇದು ನನ್ನ ಕೊನೆಯ ದಿನಗಳಾಗಿತ್ತು. ನಾನು ಹೆಚ್ಚು ದಿನ ಉಳಿಯುವುದಿಲ್ಲ ಅಂತ ಗೊತ್ತಿದ್ರು ಇದರ ಬಗ್ಗೆ ನಾನು ಎಲ್ಲೂ ಮಾತನಾಡಲಿಲ್ಲ.
ಗಂಡನನ್ನು ಕಳೆದುಕೊಂಡ ನನಗೆ ಮಗ ಕೂಡ ನನಗೆ ಆಸರೆಯಾಗಿಲ್ಲ. ನನ್ನ ಒಂಟಿತನವನ್ನ ಬೇರೆಯವರಿಗೆ ಸಹಾಯ ಮಾಡ್ತಾ ಅದರಲ್ಲಿ ಸಂತೋಷವನ್ನ ಹುಡುಕ್ತಿದ್ದೆ. ಆದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾವು ಅನ್ನೋದು ಖಚಿತ. ಇಷ್ಟೊಂದು ಆಸ್ತಿ ಅಂತಸ್ತಿದ್ರು ಅದನ್ನ ಅನುಭವಿಸುವ ಅದೃಷ್ಟ ನನಗಿಲ್ಲ. ಇದರಲ್ಲಿ ನನ್ನ ಮಗನ ಫೋನ್ ನಂಬರ್ ಇದೆ. ನನ್ನ ಕೊನೆಯ ದಿನಗಳಲ್ಲಿ ನನ್ನ ಮಗ ನನ್ನ ಜೊತೆಯಾಗಿ ಇರ್ಲಿ ಅನ್ನೋ ಆಸೆಯನ್ನು ಪಟ್ಟೆ. ಆದ್ರೆ ಆ ಅದೃಷ್ಟ ಕೂಡ ನನಗಿಲ್ಲ. ಇನ್ನ ನನಗಿರೋ ಈ ಬಂಗ್ಲೆಯಲ್ಲಿ ಅರ್ಧ ಭಾಗವನ್ನ ನಾನು ಅನಾಥಾಶ್ರಮಕ್ಕೆ ಬರೀತಿದ್ದೇನೆ. ಇನ್ನು ಉಳಿದಿದ್ದನ್ನ ನನಗೆ ಆಸರೆಯಾಗಿ ಈ ಮನೆಯಲ್ಲಿ ಕೆಲಸ ಮಾಡಿಕೊಂಡು ನನಗೆ ಹಗಲು ರಾತ್ರಿ ಕಾವಲಾಗಿದ್ದ ವಾಚ್ಮೆನ್ ಹಾಗೂ ಈ ಮನೆಯಲ್ಲಿ ಕೆಲಸ ಮಾಡಿಕೊಂಡಿರುವ ರುಕ್ಮಿಣಿಗೆ, ಅದರಲ್ಲೂ ಕಷ್ಟದಲ್ಲಿ ನನಗೆ ಜೊತೆಯಾಗಿರುವ ಇವರಿಬ್ಬರಿಗೆ ನನ್ನ ಮನೆಯನ್ನ ಮಾರಿ ಅದರಲ್ಲಿ ಭಾಗವನ್ನ ಅವರಿಬ್ಬರಿಗೆ ಹಂಚಬೇಕೆನ್ನುವುದು ನನ್ನ ಆಸೆ. ಇದರಲ್ಲಿ ನನ್ನ ಮಗನಿಗೆ ಯಾವುದೇ ರೀತಿ ಭಾಗವಿಲ್ಲ ಎಂದು ಹೇಳಿ ಬರೆದಿರುವ ಪತ್ರವನ್ನ ಓದಿದ ನನಗೆ ದುಃಖದಿಂದ ಕಣ್ಣೀರು ತುಂಬಿಕೊಂಡು ದುಃಖವನ್ನ ಸಹಿಸಲಾಗದೆ ಮೇಡಮ್ನ ಕಾಲಿನ ಬಳಿ ಕುಳಿತುಬಿಟ್ಟೆ. ಅಯ್ಯೋ ದೇವ್ರೆ, ಎಷ್ಟು ತಪ್ಪಾಗಿ ತಿಳ್ಕೊಂಡಿದ್ದ ಮೇಡಮ್. ನಾನು ನಿಮ್ಮ ಮನಸ್ಸಿನಲ್ಲಿ ಇಷ್ಟೊಂದು ದುಃಖ ಇದೆ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ನನ್ನನ್ನ ಕ್ಷಮಿಸಿಬಿಡಿ ಎಂದು ಹೇಳಿ ದುಃಖ ತಡೆಯಲಾಗದೆ ಕಣ್ಣೀರಾಗ್ತಾ ಮೌನವಾಗುವುದೇ. ಅದರ ಪ್ರಕಾರ ಆ ಪತ್ರದಲ್ಲಿ ಕೆಲವರ ಫೋನ್ ನಂಬರ್ ಕೂಡ ಇತ್ತು. ಅವರ ಮಗ ಹಾಗೂ ಲಾಯರ್ನ ಫೋನ್ ನಂಬರ್ ಇರುವುದನ್ನ ನೋಡಿ ಅವರ ಮಗನಿಗೆ ನಾವು ಫೋನ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ತಕ್ಷಣವೇ ನಾವು ಲಾಯರ್ಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸಿದಾಗ ಅರ್ಧ ಗಂಟೆಗೆಲ್ಲ ಮನೆಗೆ ಲಾಯರ್ ಬಂದ್ರು. ಮೇಡಮ್ ನನ್ನ ನೋಡಿ ತುಂಬಾ ದುಃಖಪಟ್ರು. ಅವರಿಗೆ ಪರಿಚಯ ಇರುವವರ ಕೆಲವು ಸ್ನೇಹಿತರನ್ನ ಎಲ್ಲ ಕರೆದು ಮೇಡಮ್ನ ಮುಂದಿನ ಕಾರ್ಯವನ್ನ ಮುಗಿಸಿದ್ರು. ನಂತರ ಮನೆಗೆ ಬಂದಾಗ ಅವರು ಹೇಳಿದ ಪ್ರಕಾರ ಲಾಯರ್ ಡೈರಿಯನ್ನ ಓದಿದ ಮೇಲೆ ಲಾಯರ್ ಹೇಳಿದ್ರು, ನನ್ನ ಬಳಿ ಬೆಳಗ್ಗೆ ತಾನೇ ನಿಮ್ಮ ಮೇಡಮ್ ನನ್ನ ಆಫೀಸಿಗೆ ಬಂದಿದ್ರು. ಈ ಮನೆಯನ್ನ ಯಾರ್ಯಾರಿಗೆ ಕೊಡಬೇಕು ಅನ್ನೋದನ್ನ ವಿಲ್ ಮಾಡಿಸಿ ಹೋದ್ರು. ಅದರ ಪ್ರಕಾರ ಈ ಮನೆಯ ಅರ್ಧ ಭಾಗವನ್ನ ಅನಾಥಾಶ್ರಮಕ್ಕೆ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನುಳಿದ ಭಾಗವನ್ನ ನಿಮ್ಮಿಬ್ಬರಿಗೆ ಹಂಚಬೇಕು ಅಂತ ಹೇಳಿದ್ದಾರೆ. ಗಂಡನನ್ನ ಕಳೆದುಕೊಂಡು ತುಂಬ ಕಷ್ಟಗಳನ್ನ ಅನುಭವಿಸಿದ್ದಾರೆ. ಇನ್ನು ಇರೋ ಒಬ್ಬ ಮಗ ನೋಡಿದ್ರೆ ತಾಯಿಯನ್ನ ಮರೆತು ಅವನ ಜೀವನದಲ್ಲವನು ಇದ್ದಾನೆ. ಆ ದೇವರು ಇಷ್ಟೊಂದು ಆಸ್ತಿ ಅಂತಸ್ತನ್ನ ಕೊಟ್ಟ. ಆದರೆ ಅದನ್ನು ಅನುಭವಿಸೋ ಸುಖವನ್ನು ಮಾತ್ರ ಕೊಡಲಿಲ್ಲ. ತುಂಬ ಒಳ್ಳೆ ಮನಸ್ಸು ಇವರದು. ಈಗಿನ ಕಾಲದಲ್ಲೂ ಇಂಥವ್ರು ಇರ್ತಾರಾ ಅನ್ನೋದೇ ಆಶ್ಚರ್ಯ. ನಿಮ್ಮ ಮೇಡಮ್ ಹೇಳಿದ ಪ್ರಕಾರ ಆಸ್ತಿಯನ್ನೆಲ್ಲ ನಿಮ್ಮ ಹೆಸರಿಗೆ ಆಗಿದೆ. ಕೆಲವೊಂದು ಡಾಕ್ಯುಮೆಂಟ್ಸ್ಗಳಿಗೆ ನೀವು ಸೈನ್ ಮಾಡೋದಿದೆ. ನಾನು ಕರೆದಾಗ ನೀವು ಬಂದು ಸೈನ್ ಮಾಡಿ ಹೋಗಿ ಎಂದು ಹೇಳಿ ದುಃಖದಿಂದ ಲಾಯರ್ ಅಲ್ಲಿಂದ ಹೊರಟೋದ್ರು. ಮೇಡಮ್ನ ಆಸೆಯ ಪ್ರಕಾರ ಮನೆಯ ಅರ್ಧ ಭಾಗ ಅನಾಥಾಶ್ರಮಕ್ಕೆ ಹೋಯಿತು. ಇನ್ನುಳಿದ ಭಾಗವನ್ನು ನಮಗೆ ಹಂಚಿದ್ರು. ನನ್ನ ಜೀವನದಲ್ಲಿ ಬಂದ ಆ ಒಂದು ತಿರುವು ನನ್ನನ್ನು ಇಲ್ಲಿಯವರೆಗೂ ತಳ್ಳುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಗಂಡ ಮನೆಯಿಂದ ಹೊರಗೆ ಹಾಕಿದ ಮೇಲೆ ನನ್ನ ಜೀವನ ಮುಂದೆ ಹೇಗೆ ಅಂದುಕೊಂಡಿದ್ದ ನನಗೆ ಇಂತಹ ಸನ್ನಿವೇಶಗಳನ್ನು ಹೆದರಿಸಬೇಕು ಅನ್ನೋದನ್ನು ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ನನ್ನ ಜೀವನಕ್ಕೆ ಆಧಾರವಾಗಿದ್ದ ನಮ್ಮ ಮೇಡಮ್ ನನಗೆ ದೇವರಾಗಿ ಬಂದು ಆಸರೆಯಾದರು. ಇಷ್ಟೆಲ್ಲ ಆದರೂ ಇವರನ್ನು ಕಳೆದುಕೊಂಡ ದುಃಖ ಸದಾ ನನ್ನ ಮನಸ್ಸಿನಲ್ಲಿ ಹಚ್ಚು ಹೊಡೆದ ಹಾಗೆ ಉಳಿದುಬಿಟ್ಟಿತು. ನನ್ನ ಪಾಲಿಗೆ ಅವರು ದೇವರಾಗಿ ಬಂದರು. ಅವರಿಂದಾಗಿ ನನ್ನ ಇಡೀ ಕಷ್ಟ ದೂರವಾಯಿತು. ಈಗ ಮೇಡಮ್ ಹೇಳಿದ ಹಾಗೆ ಅರ್ಧ ಭಾಗವನ್ನು ನಮಗೆ ಹಂಚಿದ ಮೇಲೆ ಆ ದುಡ್ಡಿಂದ ನಾನು ಒಂದು ಸ್ವಂತ ಮನೆಯನ್ನು ತೆಗೆದುಕೊಂಡೆ. ಅದರಿಂದ ನನ್ನ ಮಕ್ಕಳ ಓದು ಬರಹಕ್ಕೆ ತುಂಬ ಉಪಯೋಗ ಕೂಡ ಆಯಿತು. ಎಲ್ಲವನ್ನು ಕಳೆದುಕೊಂಡ ನನಗೆ ಆಸರೆಯಾದ ಮೇಡಮ್ನ ಋಣವನ್ನಂತೂ ತೀರಿಸೋದಕ್ಕಾಗೋದಿಲ್ಲ.
ಆದರೆ ನನ್ನ ಜೀವನ ಇರುವವರೆಗೂ ಅವರ ಫೋಟೋ ಆ ದೇವರ ಮನೆಯಲ್ಲಿಟ್ಟು ಸದಾ ಕೈ ಮುಗಿಯುತ್ತಿದ್ದೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.